ಬಾಗಲಕೋಟೆಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಟಿದೆ. ಬಿಸಿಲಿನ ತಾಪಮಾನದಿಂದಾಗಿ ಕುಕ್ಕುಟೋದ್ಯಮಿಗಳಿಗೂ ಕೂಡ ಭಾರಿ ನಷ್ಟ ಆಗ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಫಾರ್ಮ್ಗಳಲ್ಲೇ ಕೋಳಿಗಳ ಮಾರಣ ಹೋಮ. ನೂರ್ ಜಹಾನ್ ರೊಳ್ಳಿ ಎಂಬುವವರಿಗೆ ಸೇರಿದಂತಹ ಕೋಳಿ ಫಾರಂ 1700 ಮರಿಗಳ ಪೈಕಿ ಈಗಾಗಲೇ 100 ಕೋಳಿಗಳು ಸತ್ತಿದ್ದಾವೆ. ಬಾಗಲಕೋಟೆಯ ಹಮಾಲರ ಕಾಲೋನಿಯ ಬಳಿ ಇರುವಂತಹ ಕೋಳಿ ಫಾರಂ 100 ಕೋಳಿಗಳು ಸತ್ತಿರುವಂತಹ ಹಿನ್ನೆಲೆಯಲ್ಲಿ ಕುಕ್ಕುಟೋದ್ಯಮಿಗಳು ಕೂಡ ಈಗ ಆತಂಕದಲ್ಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕುಕ್ಕುಟೋದ್ಯಮಿಗಳು ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇರುವಂಥದ್ದು. ಇವುಗಳ ಮಧ್ಯೆ ಉತ್ತರ ಕರ್ನಾಟಕದಲ್ಲಂತೂ ಬಹಳಷ್ಟು ಏನಂತಂದರೆ ರಣಬಿಸಿಲಿನ ಪ್ರಖರತೆ ಭಾಳಷ್ಟು ಇರುವಂಥದ್ದು. ಹೀಗಾಗಿ ಜನರೊಂದಿಗೆ ಪ್ರಾಣಿ ಪಕ್ಷಿಗಳು ಕೂಡ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ನಡುವೆ ಕುಕ್ಕುಟೋದ್ಯಮಕ್ಕೂ ಕೂಡ ಏನಂತಂದರೆ ಈ ಒಂದು ಬಿಸಿಲಿನ ತಾಪ ಭಾಳಷ್ಟು ಎಫೆಕ್ಟನ್ನು ಕೊಟ್ಟಿರುವಂಥದ್ದು. ನಾವೇನು ದೃಶ್ಯದಲ್ಲಿ ತೋರಿಸ್ತದ್ವಿ, ಇದು ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂಥ ನೂರ್ ಜಹಾನ್ ರೊಳ್ಳಿ ಅವರಿಗೆ ಸೇರಿರ್ತಕ್ಕಂಥ ಒಂದು ಕೋಳಿ ಫಾರ್ಮನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಏನೊಂದು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ರು. ಇವತ್ತಿನ ದಿವಸ ಈ ಒಂದು ಬಿಸಿಲಿನ ಪ್ರಮಾಣಕ್ಕೆ ಭಾಳಷ್ಟು ಏನಂತಂದರೆ ಕೋಳಿ ಮರಿಗಳು ಸಾವನ್ನಪ್ಪುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಆ ಓರ್ವ ನೂರ್ ಜಹಾನ್ ಅನ್ನುವಂಥ ಮಹಿಳೆ ಇವತ್ತಿನ ದಿವಸ 1700ಕ್ಕೂ ಅಧಿಕ ಏನಂತಂದರೆ ಕೋಳಿ ಮರಿಗಳನ್ನು ಸಾಕಾಣಿಕೆ ಮಾಡುವುದರ ಮೂಲಕ ಇವತ್ತಿನ ದಿವಸ ಆ ಒಂದು ಸಾಕಾಣಿಕೆ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯವೂ ಕೂಡ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇರುವಲ್ಲಿ ಇವತ್ತಿನ ದಿವಸ ಇವನ್ನ ರಕ್ಷಣೆ ಮಾಡೋಕ್ಕೂ ಕೂಡ ಏನಂತಂದರೆ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೋಳಿ ಫಾರ್ಮ್ನಲ್ಲಿ ಏನಂತಂದರೆ ಈಗಾಗಲೇ ಆ ಒಂದು ಫ್ಯಾನಿನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನೋಡ್ತಿದ್ದೇವೆ. ಅಂದರೆ ಸ್ವಲ್ಪ ಆಗಲಿ ಅನ್ನುವಂಥ ಕಾರಣದಿಂದ ಇವತ್ತಿನ ದಿವಸ ಏನಂತಂದರೆ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತು ಅದರ ಜೊತೆಗೆ ಏನಂತಂದರೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ನೀರನ್ನು ಸಿಂಪಡಣೆ ಮಾಡಲಿಕ್ಕೆ ಆ ಒಂದು ಕೋಳಿ ಸಾಕಾಣಿಕೆಗಳಿಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇಷ್ಟ ಇದ್ದಾಗ್ಯೂ ಕೂಡ ಅಂತಂದರೆ ಪ್ರತಿನಿತ್ಯವೂ ಕೂಡ 20 ರಿಂದ 25 ಕೋಳಿ ಮರಿಗಳು ಸಾವನ್ನಪ್ತಾ ಇರುವಂಥದ್ದು ಭಾಳಷ್ಟು ಆತಂಕಕಾರಿ ವಿಷಯ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. 1700ಕ್ಕೂ ಅಧಿಕ ಕೋಳಿ ಮರಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಫ್ಯಾನ್ ಮತ್ತು ಆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಕೋಳಿ ಮರಿಗಳು ಏನಂತಂದರೆ ಮೃತಪಡ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೋಳಿ ಫಾರ್ಮಿನ ಮಾಲೀಕರಾಗಿರ್ತಕ್ಕಂಥ ನೂರ್ ಜಹಾನ್ ಇರುವಂಥದ್ದು. ಅಂದರೆ ಈ ಬಿಸಿಲಿನ ತಾಪಮಾನಕ್ಕೆ ಎಷ್ಟೇ ಮೇಂಟೆನ್ಸ್ ಮಾಡಿದ್ರು ಸರ್, ಮ್ಯಾಗ ತೆಂಗಿನ ಗರಿ ಹಾಕಿವಿ, ಕಬ್ಬಿನ ಹುಲ್ಲು ಹಾಕಿವಿ, ಆನಂತರ ಮ್ಯಾಗ ಸ್ಪ್ರಿಂಕ್ಲರ್ ಪಾಗಾರ್ ಹಚ್ಚಿವಿ, ಮತ್ತು ಒಳ ಸ್ಪ್ರಿಂಕ್ಲರ್ ಫ್ಯಾನ್ ಎಷ್ಟಿದ್ರೂ 39-40 ಮಟನೂ ಡಿಗ್ರಿ ಇದು ಆಗಕತ್ತೈತೆ ರೀ. ಹಿಂಗಾಗಿ ಎಷ್ಟು ನಾವು ಹರಸಾಹಸ ಮಾಡಿದ್ರು ಅವಕ್ಕೆ ನಾವು ತಂಪು ಮಾಡೋಕೆ ಆಗೋಲ್ಲಾಗೈತಿ. 29 ರಿಂದ 30 ಬೇಕು ಸರ್, 30 ಬೇಕಾಗೈತಿ. ಇಷ್ಟೆಲ್ಲ ತಂಪಿಟ್ರು ಅದು 39-40 ಆಗಕತ್ತೈತಿ. ಮತ್ತು ಈಗೆಲ್ಲ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ ಈಗ ಅವನಿಗೆ ತಡೆಗಟ್ಟಲಿಕ್ಕೆ ಅಂದ್ರೆ ಮ್ಯಾಗ ಸ್ಪ್ರಿಂಕ್ಲರ್ ಹಚ್ಕೊಂಡಿ ಸರ್, ಮ್ಯಾಗೆಲ್ಲ ಹೊಚ್ಚಿಗೆ ಮಾಡ್ಕೊಂಡು ತಣ್ಣಗಿರಲಿ ಅಂತ ಕಬ್ಬಿನ ರಾವದಿ ಮತ್ತು ತೆಂಗಿನ ಗರಿ ಅವ್ನು ಮಾಡಿ ಅದ್ರ ಮೇಲೆ ಸ್ಪ್ರಿಂಕ್ಲರ್ ಹಚ್ಚಿ ತಣ್ಣಗಾಗಲಿ ಅಂಥೇಳಿ, ಮತ್ತು ಸುತ್ತಲ ತಟ್ಟು ಹಾಕ್ಕೊಂಡಿವಿ ತಣ್ಣಗೆ ಗಾಳಿ ಬರಲಿ ಅಂಥೇಳಿ. ಫ್ಯಾನ್ ಹಾಕ್ಕೊಂಡಿರಿ, ಒಳಗೆ ಫ್ಯಾನ್ ಹಾಕ್ಕೊಂಡಿವಿ, ಒಳಗೂ ಪಾಗಾರ್ ಹಚ್ಕೊಂಡಿವಿ. ಹಚ್ಚಿದ್ರೂ ಕೂಡ ಅವಕ್ಕೆ ಬಿಸಿಲಿನ ತಾಪಮಾನ ಕಡಿಮೆ ಆಗ್ತಾ ಇಲ್ಲ. ಈಗ ನೀವು ಎಷ್ಟು ಬಂಡವಾಳ ಹಾಕಿದ್ರಿ ಮತ್ತು ಈ ರೀತಿಯಾದ ಪ್ರತಿನಿತ್ಯ 20-25 ಮರಿಗಳ ಸಾವನ್ನಪ್ಪಿದ್ರು ಅಂದ್ರೆ ಏನೆಲ್ಲ ನಿಮಗೆ ನಷ್ಟ? 11 ದಿನದೊಳಗೆ ಅಂದ್ರೆ ಒಂದು 20,000 ರೂಪಾಯಿ ಲಾಸ್ ಆಕೈತೆ. 11 ದಿನದೊಳಗೆ ನಾವೆಲ್ಲ ಮೇಂಟೆನ್ಸ್ ಮಾಡಿದ್ದು ಬಿಟ್ಟು ಬರೀ ಲಾಸ್ ಆಗಿದ್ದನ ಈಗ 20,000 ರೂಪಾಯಿ ಆಕತ್ರಿ 11 ದಿನದಲ್ಲಿ. ಮತ್ತು ಈಗ ಭಾಳಷ್ಟು ಯಾಕಂದ್ರೆ ಸಣ್ಣ ಮಕ್ಕಳನ್ನ ಜೋಪಾನ ಮಾಡೋದ್ರ ರೀತಿ ಒಳಗೆ ಆಗಿಬಿಟ್ಟೈತ್ರಿ ಈಗ ಪರಿಸ್ಥಿತಿ. ಈ ಬಿಸಿಲಿನಿಗೆ ಜೋಪಾನ ಮಾಡ್ದಂಗೆ ಮಾಡ್ತೀವಿ ರೀ, ಆದ್ರೂ ಬಿಸಿಲಿನ ಇದಕ್ಕೆ ಒಂದು ನಮ್ದು ಏನು ಇದು ಆಗೋಲ್ಲ ಎಷ್ಟು ಮೇಂಟೆನ್ಸ್ ಮಾಡಿದ್ರು. ಹಾಂ, ಇದಿಷ್ಟು ಇಲ್ಲಿರ್ತಕ್ಕಂಥ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಮಹಿಳೆ ಆಗಿರ್ತಕ್ಕಂಥ ನೂರ್ ಜಹಾನ್ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಅಧಿಕಾರಿಗಳ ಜೊತೆ ಮಲ್ಲಿಕಾರ್ಜುನ ಸೋಣಿ, ಏಷ್ಯನ್ ನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.